ಚಿಕ್ಕ ಮಕ್ಕಳಲ್ಲಿ ಅಡಗಿರುವ ವಿಶೇಷ ಪ್ರತಿಭೆಯನ್ನು ಹೊರತರುವ ಮಾಧ್ಯಮ ಲೋಕದ ವಿನೂತನ ಪ್ರಯತ್ನವೇ ಕಿರಿಯ ಸಂಪಾದಕ ಸ್ಪರ್ಧೆ. ನಿಮ್ಮ ಸುವರ್ಣವಾಹಿನಿ ಕನ್ನಡಪ್ರಭ ದಿನಪತ್ರಿಕೆಯೊಂದಿಗೆ ಜೊತೆಯಾಗಿ ನಡೆಸ್ತಾ ಇರುವ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಮಕ್ಕಳು ಹೆಚ್ಚಾಗಿ ಪಾಲ್ಗೊಂಡಿದ್ದಾರೆ. ಅದರ ವರದಿ ಇಲ್ಲಿದೆ. ನಂದಿನಿ ಕನ್ನಡಪ್ರಭ ಕಿರಿಯ ಸಂಪಾದಕ ಸ್ಪರ್ಧೆ 2 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ ಐತಿಹಾಸಿಕ ಸ್ಪರ್ಧೆ. ಇವರಲ್ಲಿ ನಂದಿನಿ ಕನ್ನಡಪ್ರಭ ಕಿರಿಯ ಸಂಪಾದಕ ಯಾರು? ಹತ್ತಿರ ಬಂದಿದೆ ಆ ಕ್ಷಣ. ನಂದಿನಿ ಕನ್ನಡಪ್ರಭ ಕಿರಿಯ ಸಂಪಾದಕ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆ ಅತಿ ಶೀಘ್ರದಲ್ಲೇ. ಸಾಂಸ್ಕೃತಿಕ ನಗರಿ ಮೈಸೂರಿನ ಕೌಟಿಲ್ಯ ಶಾಲೆಯಲ್ಲಿ ಕಿರಿಯ ಸಂಪಾದಕ ಸ್ಪರ್ಧೆಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಕಿರಿಯ ಸಂಪಾದಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರ ಫಲವಾಗಿಯೇ ಮಕ್ಕಳಿಗೆ ಪತ್ರಿಕೆ ರಚಿಸಬೇಕಾದ್ರೆ ಸಂಪಾದಕರು ಪಡುವಂಥ ತೊಂದರೆಗಳು ಎಂಥವು ಅನ್ನೋದು ಗೊತ್ತಾಗಿದೆಯಂತೆ. ಸಂಪಾದಕ ನಿಷ್ಪಕ್ಷಪಾತವಾಗಿ ಜಾತಿ ಧರ್ಮಗಳನ್ನು ಓಲೈಸದೆ ನೇರ ದಿಟ್ಟ ಹಾಗೂ ನಿರಂತರವಾಗಿ ಕೆಲಸ ಮಾಡುವುದೇ ಆಗಿದೆ ಅನ್ನೋದನ್ನು ಮಕ್ಕಳು ಕಲ್ತ್ಕೊಂಡಿದ್ದಾರೆ. ಒಬ್ಬ ಸಂಪಾದಕನಿಗೆ ಇರಬೇಕಾದ ಮುಖ್ಯ ಲಕ್ಷಣಗಳೆಂದರೆ ನಿಷ್ಪಕ್ಷಪಾತ, ಯಾವುದೇ ಜಾತಿ ಧರ್ಮ ಎಂದು ಭೇದ ಮಾಡದೆ ನೇರ ದಿಟ್ಟ ಹಾಗೂ ನಿರಂತರವಾಗಿರುವುದು. ದೇಶದ ಒಳಗೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೇಖನಿ ಎಂಬ ಖಡ್ಗದಿಂದ ಹೋರಾಡುತ್ತಾರೆ. ಹಾಗಾಗಿ ಈ ಹುದ್ದೆ ಒಂದು ದೊಡ್ಡ ಹುದ್ದೆ. ನಾನು ಸಹ ದೊಡ್ಡವನಾದ ಮೇಲೆ ಸಂಪಾದಕನಾಗುತ್ತೀನಿ. ಒಂದು ಬೆಳಗ್ಗೆ ಅದು ನ್ಯೂಸ್ ಪೇಪರ್ ನೋಡುವಾಗ ತುಂಬ ಈಸಿ ಅನಿಸುತ್ತೆ ಆ ಕೆಲಸ, ಬಟ್ ನಾವೇ ಅದನ್ನು ಬರೆಯುವಾಗ ನಮ್ಗೆ ಗೊತ್ತಾಗುತ್ತೆ ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತ. ಸುಮ್ಮನೆ ಒಂದು ಆರ್ಟಿಕಲ್ ಬರೆಯೋದು ತುಂಬ ಈಸಿ, ಬಟ್ ಅದನ್ನು ಸಾವಿರಾರು ಜನ ಓದೋ ನ್ಯೂಸ್ ಪೇಪರ್ನಲ್ಲಿ ಬರಿಬೇಕು ಅಂದರೆ ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ. ಮತ್ತು ಪದಗಳನ್ನ ಜೋಡಿಸೋದು, ಒಂದು ಎಲ್ರಿಗೂ ಇಷ್ಟ ಆಗುವಂಥ ರೀತಿನಲ್ಲಿ ಬರೆಯೋದು ಬಹಳ ಕಷ್ಟದ ಕೆಲಸ. ಕನ್ನಡಪ್ರಭ ಹಾಗೂ ಸುವರ್ಣವಾಹಿನಿ ಒಟ್ಟಾಗಿ ನಡೆಸಿರುವಂತಹ ಈ ಪ್ರಯತ್ನದ ಬಗ್ಗೆ ಶಾಲಾ ಶಿಕ್ಷಕರಲ್ಲೂ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಮಕ್ಕಳಿಗೆ ಕೇವಲ ಪತ್ರಿಕೆಗಳಲ್ಲಿ ಬರುವಂತಹ ಸುದ್ದಿಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ವಿ, ಆದರೆ ಇಂದು ಅವರಿಗೆ ಸ್ವತಃ ಪತ್ರಿಕೆಯನ್ನು ರಚಿಸುವ ಅವಕಾಶ ಸಿಕ್ಕಿದ್ದು ಇದರಿಂದ ಭಾಷೆ ಮೇಲಿನ ಹಿಡಿತ ಸುಧಾರಿಸಿದಂತಾಗುತ್ತದೆ ಅನ್ನುತ್ತಾರೆ ಶಿಕ್ಷಕರು. ಕನ್ನಡಪ್ರಭದವರಿಂದ ಒಂದು ಒಳ್ಳೆಯ ಪ್ರಯತ್ನ ನಡೆದಿದೆ. ಶಾಲೆಗಳಲ್ಲಿ ಈ ಥರ ಬಂದು ಮಕ್ಕಳನ್ನ ಪೇಪರ್ ಹೇಗೆ ಬರುತ್ತೆ, ಆ್ಯಕ್ಚುಲಿ ಪೇಪರ್ನಲ್ಲಿ ಏನೇನು ವಿಷಯ ಇರಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಮಾತ್ರ ಹೇಳ್ತಾ ಇದ್ವಿ. ಆದರೆ ಇವತ್ತು ಅವ್ರ ಕೈಯಿಂದಲೇ ಮಾಡಿಸಿದ್ದೀರಾ. ಇದೊಂದು ಒಳ್ಳೆ ಪ್ರಯತ್ನ. ಮಕ್ಕಳು ತುಂಬ ತಿಳ್ಕೊಂಡಿದ್ದಾರೆ. ಆ್ಯಂಡ್ ಒಂದೊಂದು ಮಗು ಕೂಡ ಅದರದ್ದೇ ಆದ ರೀತಿಯಲ್ಲಿ ಪೇಪರ್ನ ಎಡಿಟ್ ಮಾಡೋದಕ್ಕೆ ನೋಡಿದೆ. ಒಟ್ಟಾರೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಂಥ ಪ್ರತಿಯೊಂದು ಮಗುವು ಅದರದ್ದೇ ಆಲೋಚನೆಯಲ್ಲಿ ಪತ್ರಿಕೆಯನ್ನು ರಚನೆ ಮಾಡಿದೆ. ಯಾವ ಸುದ್ದಿಯನ್ನು ಪತ್ರಿಕೆಯ ಯಾವ ಪುಟದಲ್ಲಿ ಹಾಕಬೇಕು ಅನ್ನುವುದರ ಪ್ರಾಮುಖ್ಯತೆ ಅರಿತುಕೊಂಡು ಪತ್ರಿಕೆಯನ್ನು ರಚನೆ ಮಾಡಿವೆ. ನವೀನ್ ಜೊತೆ ಮಧು ಎಂ, ಚಿನಕುರಳಿ, ಸುವರ್ಣ ನ್ಯೂಸ್, ಮೈಸೂರು. ನಂದಿನಿ ಕನ್ನಡಪ್ರಭ ಕಿರಿಯ ಸಂಪಾದಕ ಸ್ಪರ್ಧೆ 2 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ ಐತಿಹಾಸಿಕ ಸ್ಪರ್ಧೆ. ಇವರಲ್ಲಿ ನಂದಿನಿ ಕನ್ನಡಪ್ರಭ ಕಿರಿಯ ಸಂಪಾದಕ ಯಾರು? ಹತ್ತಿರ ಬಂದಿದೆ ಆ ಕ್ಷಣ. ನಂದಿನಿ ಕನ್ನಡಪ್ರಭ ಕಿರಿಯ ಸಂಪಾದಕ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆ ಅತಿ ಶೀಘ್ರದಲ್ಲೇ.